ಹೇಗಾಯ್ತು ಈ ವಿಮಾನದ ಅಪಘಾತ, ಎಲ್ಲಿಂದ ಪ್ರಯಾಣ ಆರಂಭ ಆಯಿತು, ರೀಚ್ ಆದಂತಹ ಸಂದರ್ಭದಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಆ ಪೈಲಟ್ ಮಾಡಿದಂತಹ ಪ್ರಯತ್ನಗಳೇನು, ಇದರ ಬಗ್ಗೆ ನನ್ನ ಸಹೋದ್ಯೋಗಿ ರಾಹುಲ್ ವಿವರಿಸ್ತಾ ಹೋಗ್ತಾರೆ. ರಾಹುಲ್, ಓವರ್ ಟು ಯು. ಎಸ್ ವಿದ್ಯಶ್ರೀ, ಈಗ ನಾವು ಗಮನಿಸ್ಬೋದು ಕರೆಕ್ಟಾಗಿ 8 ಗಂಟೆಯ ಸುಮಾರಿಗೆ ಅವರು ಫ್ಲೈಟನ್ನು ಹತ್ತುತ್ತಾರೆ. 8 ಗಂಟೆಗೆ ಅವರು ಫ್ಲೈಟನ್ನು ಹತ್ತಿ ಅಲ್ಲಿ ಕೂತಿರ್ತಾರೆ. ಕರೆಕ್ಟಾಗಿ 8:10ಕ್ಕೆ ನವಿ ಮುಂಬೈನಿಂದ ಆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ ಆನ್ ರೂಟ್ ಪುಣೆ ಮುಖಾಂತರ ಬಾರಾಮತಿಯನ್ನು ತಲುಪಿದಂತಹ ಸಂದರ್ಭದಲ್ಲಿ ಇಲ್ಲಿ ನೀವೊಂದು ಸರ್ಕಲನ್ನು ಗಮನಿಸ್ಬೋದು. ಇದು ಫ್ಲೈಟ್ನ ಟ್ರ್ಯಾಕ್ ಮಾಡಿದಂಥ ಒಂದು ಪಾತ್ ಆಗಿದೆ. ಸೊ ಈ ಸರ್ಕಲ್ ಯಾಕೆ ಅಂತಂದರೆ 8:43ಕ್ಕೆ ಅಲ್ಲಿನ ATCಗೆ ಪೈಲಟ್ಗಳು ಒಂದು ಮೆಸೇಜನ್ನು ಕಳಿಸ್ತಾರೆ, ಲ್ಯಾಂಡಿಂಗ್ಗೆ ಕ್ಲಿಯರೆನ್ಸ್ ಇದೆಯಾ ಅನ್ನುವಂಥ ಮೆಸೇಜ್. 8:43ಕ್ಕೆ 8:43 ಆದ ನಂತರ ಮತ್ತೊಮ್ಮೆ ಅಲ್ಲಿ ಫ್ಲೈಟ್ಗೆ ಕ್ಲಿಯರೆನ್ಸ್ ಸಿಗೋದಿಲ್ಲ ಲ್ಯಾಂಡಿಂಗ್ಗೆ. ನಂತರ ಒಂದು ರೌಂಡ್ ಹಾಕಬೇಕು ಅನ್ನುವಂಥ ಒಂದು ಮೆಸೇಜ್ ಅಥವಾ ಆ ಒಂದು ಆರ್ಡರ್, ಆ ಒಂದು ಕಮ್ಯಾಂಡ್ ATCಯಿಂದ ಬರುತ್ತೆ. ಸೊ ಆಗ ಪೈಲಟ್ ಏನು ಮಾಡ್ತಾರೆ, ಫ್ಲೈಟನ್ನು ಒಂದು ರೌಂಡ್ ತಿರುಗಿಸ್ತಾರೆ ಆಗಸ್ಟ್ನಲ್ಲಿ. ಅಂದರೆ ಒಂದು ರೌಂಡ್ ಹೋಗಿ ಮತ್ತೆ ವಾಪಸ್ ಲ್ಯಾಂಡಿಂಗ್ಗೆ ಅವರು ಕ್ಲಿಯರೆನ್ಸನ್ನು ಕೇಳ್ತಾರೆ. ಸರಿಸುಮಾರು 8:46 ಆ ಸಮಯದಲ್ಲಿ ಕ್ಲಿಯರ್ ಇದೆ, ಲ್ಯಾಂಡ್ ಮಾಡ್ಬೋದು ಅನ್ನುವಂಥ ಒಂದು ಮೆಸೇಜನ್ನು ATC ಪೈಲಟ್ಗಳಿಗೆ ರವಾನೆ ಮಾಡ್ತಾರೆ ಅಧಿಕಾರಿಗಳು. ಸೊ ಆಗ ಏನು ಮಾಡ್ತಾರೆ, ಅವರು ರನ್ವೇ ಕಾಣಿಸ್ತಾ ಇದೆ ಅಂತಂದರೆ ಕಾಣಿಸ್ತಾ ಇದೆ ಅನ್ನುವಂಥ ಮೆಸೇಜ್ ಪೈಲಟ್ ಕಡೆಯಿಂದ ಬಂದಿರುತ್ತೆ. ಸೊ ಆಗ ಪೈಲಟ್ ಲ್ಯಾಂಡ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದು ಕ್ರ್ಯಾಶ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ವಿಸಿಬಿಲಿಟಿಯಿಂದ ಅಂದರೆ ಗೋಚರತೆ ಶೂನ್ಯವಾಗಿದ್ದರಿಂದ ಎಲ್ಲೋ ಒಂದು ಕಡೆ ಈ ಫ್ಲೈಟ್ ಕ್ರ್ಯಾಶ್ ಆಗಲಿಕ್ಕೆ ಅದು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಟೇಬಲ್ ಟಾಪ್ ಒಂದು ಜಾಗ ಆಗಿರೋದ್ರಿಂದ, ಜೊತೆಗೆ ತುಂಬ ಎತ್ತರದ ಪ್ರದೇಶದಲ್ಲಿ ಈ ಒಂದು ಲ್ಯಾಂಡಿಂಗ್ ಸ್ಟ್ರಿಪ್ ಇರೋದ್ರಿಂದ ಬಹುಶಃ ವಿಸಿಬಿಲಿಟಿ ಕಮ್ಮಿಯಾಗಿ, ಪೋರ್ ಆಗಿ, ಝೀರೋ ಆಗಿ, ಇನ್ಫ್ಯಾಕ್ಟ್ ಅಲ್ಲಿ ಫ್ಲೈಟ್ ಅಥವಾ ರನ್ವೇ ಕಾಣಿಸದೆ ಫ್ಲೈಟನ್ನು ರನ್ವೇಗಿಂತ ಮುಂಚೆನೇ ಪೈಲಟ್ ಲ್ಯಾಂಡ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಕ್ರ್ಯಾಶ್ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿರೋದು. ಸೊ ಎಲ್ಲವೂ ಕೂಡ ಒಂದು ಕಾನ್ಸ್ಪಿರಸಿ ಥಿಯರಿ. ಆದರೆ ನಿಖರವಾದಂತಹ ಕಾರಣ ಆ ಬ್ಲ್ಯಾಕ್ ಬಾಕ್ಸ್ ರಿಟ್ರೀವ್ ಆದ ನಂತರ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ರಿಟ್ರೀವ್ ಆದ ನಂತರ ಯಾವ ಡೇಟಾ ಅಲ್ಲಿ ಲಭ್ಯವಾಗುತ್ತೋ ಅದರ ನಂತರ ಅನಾಲಿಸಿಸ್ ಮಾಡಿ ಈ ಒಂದು ಕ್ರ್ಯಾಶ್ಗೆ ನಿಖರವಾದಂತಹ ಕಾರಣ ಏನು ಅಂತ ಅಧಿಕಾರಿಗಳು ಬಹುಶಃ ಆಗ ಪತ್ತೆ ಹಚ್ಚಬಹುದು. ವಿದ್ಯಶ್ರೀ, ಥ್ಯಾಂಕ್ ಯು ರಾಹುಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.